ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಿಮಗೆ ಬಜ್ಜಿಯಲ್ಲಿ ಕೆಲವು ರಕ ತೋರಿಸ್ತಿದ್ದೀನಿ ರೀ. ಕಟ್ ಮಿರ್ಚಿ ಬಜ್ಜಿ, ಹೀರೆಕಾಯಿ ಬಜ್ಜಿ, ಸೀಮೆ ಬದನೆಕಾಯಿ ಬಜ್ಜಿ, ಸ್ಟಫ್ಡ್ ಮಿರ್ಚಿ ಬಜ್ಜಿ. ನಮ್ಮ ಮನೆಯಲ್ಲಿ ಬಜ್ಜಿ ಅಂದರೆ ತುಂಬ ಇಷ್ಟ ರೀ, ಅದಕ್ಕೆ ಇಷ್ಟ ಮಾಡಿದ್ದೀನಿ. ಒಂದು ಬಟ್ಲಲ್ಲಿ 2 ಪಾವು ಕಡಲೆ ಹಿಟ್ಟು ತಗೊಳ್ಳಿ. 1 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. 2 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ, 1 ಸಣ್ಣ ಸ್ಪೂನ್ ಅರಿಶಿನ, 1 ಸ್ಪೂನ್ ಖಾರ ಹಾಕ್ಕೊಳ್ಳಿ. ಓಂ ಕಾಳನ್ನ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಬಜ್ಜಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ರೀ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಉಂಡೆ ಇರಬಾರ್ದು ರೀ, ಈ ಥರ ಕಲಿಸ್ಕೊಳ್ಳಿ. ಮೆಣಸಿನ್ಕಾಯಿ ತುದಿ ಕಟ್ ಮಾಡಿ ಈ ಥರ ಸೆಂಟರ್ಗೆ ಕಟ್ ಮಾಡ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಿಮ್ಮಲ್ಲಿಟ್ಟು ಬಜ್ಜಿ ಹಾಕ್ಕೋಬೇಕು ರೀ. ಹೈ ಫ್ಲೇಮಲ್ಲಿ ಹಾಕಬೇಡಿ. ಬಜ್ಜಿ ಹಾಕಿದ್ಮೇಲೆ ಹೈ ಫ್ಲೇಮ್ ಮಾಡಿ. ಒಂದೇ ಸಲ ಹೈ ಫ್ಲೇಮಲ್ಲಿ ಹಾಕಿದ್ರೆ ಮೇಲೆ ಫ್ರೈ ಆಗುತ್ತೆ, ಒಳಗಡೆ ಹಿಟ್ಟು ಹಸಿ ಹಸಿಯಾಗಿ ಇರುತ್ತೆ ರೀ. ಹೀರೆಕಾಯಿ ಅಷ್ಟೇ ತೆಳುವಾಗಿ ಕಟ್ ಮಾಡ್ಕೊಳ್ಳಿ, ಸಿಮ್ಮಲ್ಲಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಹೈ ಫ್ಲೇಮ್ ಮಾಡಿ 2 ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೀಮೆ ಬದನೆಕಾಯಿ ನೋಡಿ, ಅದು ಅಷ್ಟೇ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಹಿಟ್ಟಲ್ಲಿ ಮುಳುಗಿಸಿ ಬಜ್ಜಿ ಹಾಕ್ಕೊಳ್ಳಿ. ಈಗ ನೋಡಿ ಸ್ಟಫ್ಡ್ ಬಜ್ಜಿ ಹೇಗೆ ಮಾಡಬೇಕು ತೋರಿಸ್ತೀನಿ ರೀ. ಮೆಣಸಿನ್ಕಾಯಿನ ಈ ಥರಿಗೆ ಸೆಂಟರ್ಗೆ ಕಟ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ವೆಜಿಟೇಬಲ್ ಪಲ್ಯ ಇಡ್ತಿದ್ದೀನಿ ರೀ. ಈ ಥರ ತರಕಾರಿ ಪಲ್ಯ ಒಳಗಡೆ ಸ್ಟಫ್ ಮಾಡಿಕೊಂಡ್ರೆ ಅಷ್ಟೇ. ಇನ್ನೊಂದು ತೋರಿಸ್ತಿದ್ದೀನಿ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋದು, ಇದರಲ್ಲಿ ಪಲ್ಯ ಇಟ್ಕೊಳ್ಳೋದು. ನಾನು ಬೀಜ ತೆಗ್ದಿಲ್ಲ ರೀ, ನಿಮಗೆ ಬೇಕಾದರೆ ಬೀಜ ತೆಗೀರಿ. ನಾನು ಹಂಗೆ ಇಡ್ತಾ ಇದ್ದೀನಿ. ಈಗ ಆಲೂ ಪಲ್ಯ ತೋರಿಸ್ತಿದ್ದೀನಿ. ಈ ಥರ ಸ್ಟಫ್ ಮಾಡ್ಕೊಳ್ಳಿ. ಸೇಮ್ ಪ್ರಾಸೆಸ್. ಈಗ ಪುದೀನ ಚಟ್ನಿ ರೀ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಚೆನ್ನಾಗಿ ತೊಳ್ಕೊಳ್ಳಿ. ಒಂದು ಜಾರ್ಗೆ ಹಾಕ್ಕೊಳ್ಳಿ. 2 ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿನ ಈ ಥರ ತುಂಡು ಮಾಡಿ ಹಾಕ್ಕೊಳ್ಳಿ. 1 ಸ್ಪೂನ್ ಉಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ಳಿ. 1 ಕ್ಯಾರೆಟ್ನ ತುರಿದಿಟ್ಕೊಳ್ಳಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ, 1 ನಿಂಬೆಹಣ್ಣು ಈ ಥರ ಕಟ್ ಮಾಡಿಟ್ಕೊಳ್ಳಿ. ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಮೆಣಸಿನ್ಕಾಯಿ ಬಜ್ಜಿನ ಈ ಥರ ಸೆಂಟರ್ಗೆ ಕಟ್ ಮಾಡ್ಕೊಳ್ಳಿ. ನಾವು ಮಾಡ್ಕೊಂಡಿದ್ದೀವಲ್ಲ ಚಟ್ನಿ, ಸ್ವಲ್ಪ ಬಜ್ಜಿಯಲ್ಲಿಡಿ. ಹೀರೆಕಾಯಿ ಬಜ್ಜಿಗೂ ಸೀಮೆ ಬದನೆಕಾಯಿ ಬಜ್ಜಿಗೂ ಮೇಲೆ ಸ್ವಲ್ಪ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಸೆಟ್ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿ, ಕ್ಯಾರೆಟ್ ಅದೆಲ್ಲ ಸ್ವಲ್ಪ ಇಡಿ. ತೋರಿಸ್ತಿದ್ದೀನಿ ನೋಡಿ, ಆ ಥರ.
ಈಗ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಅದರ ಮೇಲೆ ಸ್ವಲ್ಪ ಮಸಾಲ ಹಾಕ್ಕೊಳ್ಳಿ. ಮಸಾಲ ಅಂದರೆ ಏನೂ ಇಲ್ಲ ರೀ, ಖಾರದ ಪುಡಿ, ಉಪ್ಪು, ಗರಂ ಮಸಾಲ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನ ಆ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಇದು ವೆಜಿಟೇಬಲ್ ಪಲ್ಯ ಬಜ್ಜಿ ರೀ. ಇದು ಆಲೂ ಪಲ್ಯ ಬಜ್ಜಿ ಅಷ್ಟೇ. ಕಾಟ್ ಮಿರ್ಚಿ ಬಜ್ಜಿ, ಹೀರೆಕಾಯಿ ಬಜ್ಜಿ, ಸೀಮೆ ಬದನೆಕಾಯಿ ಬಜ್ಜಿ, ಸ್ಟಫ್ಡ್ ಪಲ್ಯ ಬಜ್ಜಿ ರೆಡಿ ರೀ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.